ತುಂಬ ಸರಳವಾಗಿ ಮುಲ್ಲಂಗಿ ಸಂಡಿಗೆ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಜಸ್ಟ್ 2-3 ಸಾಮಗ್ರಿಯಲ್ಲಿ ತಯಾರು ಮಾಡ್ಕೋಬೋದು. ವರ್ಷ ಪೂರ್ತಿ ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಅದಕ್ಕಾಗಿ ಮೊದಲಿಗೆ ನಾನಿಲ್ಲಿ 1 kg ಆಗುವಷ್ಟು ಮುಲ್ಲಂಗಿ ತೊಗೊಂಡಿದ್ದೀನಿ. ಮೊದಲೇ ನಾನು ಮುಲ್ಲಂಗಿ ಕ್ಲೀನಾಗಿ ತೊಳೆದು ಬಟ್ಟೆಲಿಂದ ವಾರಿಸಿ ಇಟ್ಕೊಂಡಿನಿ. ಇವಾಗ ಈ ರೀತಿ ಸಿಪ್ಪೆನ ಬೇರೆ ಮಾಡ್ಕೊತಿದ್ದೀನಿ, ಅಂದರೆ ಸಿಪ್ಪೆನ ಸುಲ್ಕೋಬೇಕಾಗುತ್ತೆ. ಈ ರೀತಿ ನೋಡಿ, ಇವಾಗ ಸಿಪ್ಪೆ ಸುಲ್ಕೊಂಡಾಗಿದೆ. ಇವಾಗ ಇದಕ್ಕೆ ಈ ರೀತಿ ಸಣ್ಣದಾಗಿ ತುರ್ಕೊಂಡು ತಗೋಬೇಕಾಗುತ್ತೆ. ಹೀಗಾಗಿ ನಾನಿಲ್ಲಿ ಒಂದು ದೊಡ್ಡ ಪರಾತ್ ತೊಗೊಂಡಿದ್ದೀನಿ. ಇವಾಗ ಇದರಲ್ಲಿಂದ ನಾನು ಸಣ್ಣದಾಗಿ ಈ ರೀತಿ ತುರ್ಕೊಂಡು ತಗೋಬೇಕಾಗುತ್ತೆ. ನೋಡಿ, ಈ ರೀತಿ ಎಲ್ಲನೂ ಇದೇ ರೀತಿ ಸಿಪ್ಪೆನ ಸುಲ್ಕೊಂಡು ಇದೇ ರೀತಿ ತುರ್ಕೊಂಡು ತಗೋಬೇಕು. ಓಕೆ, ನೋಡಿ ಎಲ್ಲನೂ ಸೇರಿಸಿ ನಾನು ಸಿಪ್ಪೆ ಸುಲ್ಕೊಂಡು ಈ ರೀತಿ ತುರ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಏನು ಮಾಡಬೇಕು, ಮುಲ್ಲಂಗಿಯಲ್ಲಿ ಜಾಸ್ತಿ ನೀರು ಇರುತ್ತೆ ಅಲ್ವಾ, ಹೀಗಾಗಿ ಈ ರೀತಿ ಬಟ್ಟೆಲಿಂದ ಅದನ್ನು ನಾನು ನೀರನ್ನ ಬೇರೆ ಮಾಡ್ಕೊಂಡು ತೊಗೊತಿದ್ದೀನಿ. ಒಂದು ಕಾಟನ್ ಬಟ್ಟೆನ ತೊಗೋಬೋದು. ನೀವಿಲ್ಲಿ ಕೈಯಲ್ಲಿ ಹಿಂಡೋದಾದರೆ ಸ್ವಲ್ಪ ನೀರು ಉಳ್ಕೊಳ್ಳುತ್ತೆ. ಹೀಗಾಗಿ ಈ ರೀತಿ ಬಟ್ಟೆಯಲ್ಲೇ ಹಿಂಡ್ಕೊಳ್ಳಿ, ಸರಿಯಾಗಿ ಎಲ್ಲ ನೀರು ಹೊರಗೆ ಬರುತ್ತೆ ಈ ರೀತಿ ಬಟ್ಟೆಯಲ್ಲಿ ಹಿಂಡ್ಕೊಳ್ಳೋದ್ರಿಂದ. ಓಕೆ ನೋಡಿ, ಪೂರ್ತಿ ಸ್ವಲ್ಪ ಕೂಡ ನೀರು ಉಳ್ಕೋಬಾರ್ದು ಅದರಲ್ಲಿ, ಆ ರೀತಿ ಒತ್ತಿಯಾಗಿ ಹಿಂಡ್ಕೋಬೇಕಾಗುತ್ತೆ ಈ ಮುಲ್ಲಂಗಿಯಲ್ಲಿ ನೀರ. ಒಂಚೂರು ಕೂಡ ನೀರು ಇರಬಾರ್ದು, ಡ್ರೈ ಆಗಿ ಇರಬೇಕದು ಮುಲ್ಲಂಗಿ, ತುರಿದಂತಹ ಮುಲ್ಲಂಗಿ. ನೋಡಿ, ಇವಾಗ ಪೂರ್ತಿಯಾಗಿ ನಾನು ನೀರನ್ನ ಹಿಂಡ್ಕೊಂಡಿನಿ. ಈ ರೀತಿಯಾಗಿ ಪೂರ ಡ್ರೈ ಆಗಿರಬೇಕದು. ಇವಾಗ ನಮ್ಮ ಮುಲ್ಲಂಗಿ ಸಿಕ್ಕಿದೆ. ಇಲ್ಲಿ ನೀರು ನೋಡಿ ಎಷ್ಟು ಬಂದಿದೆ ಅಂತೇಳಿ. ಇವಾಗ ಇದೇ ರುಬ್ಬೋದಕ್ಕೆ ನೀರನ್ನ ಬಳಸ್ಕೋಬೋದು. ಜಾಸ್ತಿ ಇರುತ್ತೆ ಅಲ್ವಾ, ಇದನ್ನು ನೀವು ಸಾಂಬಾರಿಗೆ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಉದ್ದಿನಬೇಳೆ ತೊಗೊಂಡಿದ್ದೀನಿ. 1 ಗ್ಲಾಸ್ ಆಗುವಷ್ಟು ಅಥವಾ ಒಂದು 1/4 kg ಆಗುವಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ರಾತ್ರಿನೇ ನೆನೆಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಮುಂಜಾನೆ ಮಾಡ್ತಿದ್ದೀನಿ. ಇವಾಗ ಇದನ್ನು ನಾನು ರುಬ್ಬೋದಕ್ಕೆ ಮಿಕ್ಸಿಯಲ್ಲಿ ಸೇರಿಸ್ತಿದ್ದೀನಿ. ನೀರು ಸೇರಿಸಬಾರ್ದು. ನಾವು ವಡೆ ಮಾಡ್ತೇವಲ್ಲ, ಯಾವ ರೀತಿ ರುಬ್ಕೊತೇವಲ್ಲ ಗಟ್ಟಿಯಾಗಿ, ಅದೇ ರೀತಿ ಇದು ಕೂಡ ರುಬ್ಕೋಬೇಕು. ಓಕೆ, ಒಂದು ಸ್ವಲ್ಪ ಕೂಡ ನೀರನ್ನ ಹಾಕೋಬೇಡಿ. ನೀರು ಬೇಕಿದ್ರೆ ಒಂದು 2-3 ಟೇಬಲ್ ಸ್ಪೂನ ಈ ಮುಲ್ಲಂಗಿ ನೀರೇ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ನೀವಿಲ್ಲಿ. ಮತ್ತು ಇಲ್ಲಿ ಮುಲ್ಲಂಗಿ ನೀರು ಜಾಸ್ತಿ ಇದೆ ಅಂತೇಳಿ ಜಾಸ್ತಿ ಕೂಡ ಹಾಕೋಬಾರ್ದು. ಜಸ್ಟ್ 2-3 ಟೇಬಲ್ ಸ್ಪೂನ್ ಆಗುವಷ್ಟು ಮಾತ್ರ ನಾನಿಲ್ಲಿ ಮುಲ್ಲಂಗಿ ನೀರು ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊಂಡಾಗಿದೆ. ಅಂದರೆ ನಾವು ವಡೆ ಮಾಡೋದಕ್ಕೆ ರುಬ್ಕೊತೇವಲ್ಲ, ಅದೇ ರೀತಿ ರುಬ್ಬೇಕಾಗುತ್ತೆ ಇದು ಕೂಡ. ಓಕೆ ನೋಡಿ, ಸ್ಮೂತಾಗಿ ನಾನು ಇವಾಗ ರುಬ್ಕೊಂಡಾಗಿದೆ. ಇದೇ ಪರಾತ್ನಲ್ಲಿ ಮತ್ತೆ ವಾಪಸ್ ಹಾಕೊತಿದ್ದೀನಿ. ಮತ್ತು ಇಲ್ಲಿ ಉಳಿದಂತಹ ಮುಲ್ಲಂಗಿ ನೀರನ್ನ ನೀವು ಸಾಂಬಾರು ಮಾಡೋದಕ್ಕೆ ಅಥವಾ ರೊಟ್ಟಿ ಮಾಡೋದಕ್ಕೆ, ಚಪಾತಿ ಮಾಡೋದಕ್ಕೆ ಬಳಸ್ಕೋಬೋದು, ಹಿಟ್ಟು ನಾದೋದಕ್ಕೆ. ನೋಡಿ, ಇನ್ನೂ ಎಷ್ಟು ನೀರು ಉಳ್ಕೊಂಡಿದೆ ನನ್ನ ಹತ್ರ. ಸರಿಯಾಗಿ ಅದು ಸೈಡಿಗೆ ತಿಡ್ಕೋಣ. ಇವಾಗ ಮೊದಲೇ ತುರಿದು ಇಟ್ಕೊಂಡಿದ್ದಂತಹ ಮುಲ್ಲಂಗಿ ಸೇರಿಸ್ತಿದ್ದೀನಿ. ನೋಡಿ ಎಷ್ಟು ಡ್ರೈ ಆಗಿದೆ, ಸ್ವಲ್ಪ ಕೂಡ ನೀರಿಲ್ಲ ಅದರಲ್ಲಿ. ಇದೇ ರೀತಿ ಹಾಕೋಬೇಕು ನೀವಿಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಇವಾಗ ಏನಿಲ್ಲ, ಎಲ್ಲನೂ ಸೇರಿಸಿ ಒಂದು 5-10 ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಿಟ್ಟು ಪೂರ್ತಿಯಾಗಿ ಹಗುರಾಗಬೇಕು, ಆ ರೀತಿ ಇಲ್ಲಿ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ಒಂದು 5 ನಿಮಿಷ ಆಗಿದೆ. ಇವಾಗ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ನಾನು ಇಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪು ಸೇರಿಸ್ತಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡು. ಜಾಸ್ತಿ ಕೂಡ ಹಾಕೋಬಾರ್ದು, ಸ್ವಲ್ಪ ಹಾಕ್ಕೊಳ್ಳಿ, ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ. ನಿಮ್ಮ ಹತ್ರ ಹಸಿ ಮೆಂತ್ಯ ಸೊಪ್ಪು ಇಲ್ಲ ಅಂದರೆ ನೀವಿಲ್ಲಿ ಕಸೂರಿ ಮೇಥಿ ಇತ್ತಂದ್ರೆ ಅದು ಕೂಡ ಹಾಕೋಬೋದು, ಒಂದು 2-3 ಚಮಚ. ಇವಾಗ ನೋಡಿ, ಮೆಂತ್ಯ ಸೊಪ್ಪು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಅಂದರೆ ಟೋಟಲಿ ಹಿಟ್ಟು ಹಗುರಾಗಬೇಕು, ಅಲ್ಲಿ ತನಕ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಓಕೆ ನೋಡಿ, ಇವಾಗ ಸುಮಾರು ಒಂದು 5-6 ನಿಮಿಷ ಆಗಿದೆ. ಇವಾಗ ನಿಮಗೆ ಚೆಕ್ ಮಾಡಿ ತೋರಿಸ್ತಿದ್ದೀನಿ. ಈ ರೀತಿ ಹಿಟ್ಟನ್ನ ನೀವು ಒಂದು ಸ್ವಲ್ಪನೇ ತೊಗೊಂಡು ಈ ರೀತಿ ಬಟ್ಲಲ್ಲಿ ಹಾಕಿ ನೋಡಿ. ನೀರಿದೆ, ಇದು ನೀರಿನ ಮೇಲೆ ತೇಲ್ಬೇಕದು, ಆ ರೀತಿ ಇರಬೇಕು ಹಿಟ್ಟು. ಇನ್ನೂ ತೇಲ್ತಿಲ್ಲ, ಕೆಳಗಡೆ ಹೋಗಿ ಅಲ್ಲೇ ಕೆಳಗಡೆ ಅಂಟುತ್ತಿದೆ ಅನ್ನೋದಾದರೆ ಇನ್ನೂ ಒಂದು ಸ್ವಲ್ಪನೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವಿಲ್ಲಿ. ಸೊ ನೋಡಿ, ನೀರಿನ ಮೇಲೆ ಯಾವ ರೀತಿ ತೇಲ್ತಿದೆ ಹಿಟ್ಟು, ಇಷ್ಟಾದರೆ ಸಾಕಾಗುತ್ತೆ. ಇವಾಗ ನಾನಿಲ್ಲಿ ಕಾಟನ್ ಬಟ್ಟೆ ಮೇಲೆ ಹಾಕಿ ತೋರಿಸ್ತಿದ್ದೀನಿ. ಈ ರೀತಿ ಕಾಟನ್ ಬಟ್ಟೆ ಮೇಲೆ ಕೂಡ ಹಾಕೋಬೋದು, ಅಥವಾ ಛತ್ ಮೇಲೆ ಬಿಸಿಲಿತ್ತಂದ್ರೆ ಅಲ್ಲಿ ಕೂಡ ನೀವು ಇಲ್ಲಿ ಹಾಕೋಬೋದು. ಒಣಗೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಇದು, ಹೀಗಾಗಿ ಸ್ವಲ್ಪ ಸರಿಯಾಗಿ ಒಣಸ್ಕೊಂಡು ತೊಗೋಬೇಕಾಗುತ್ತೆ. ಪೂರ್ತಿಯಾಗಿ ಕ್ರಿಸ್ಪಿ ಆಗಬೇಕು, ಯಾಕಂದರೆ ನಾವು ವರ್ಷ ಪೂರ್ತಿ ಸ್ಟೋರ್ ಮಾಡಿ ಇಟ್ಕೋತೇವಲ್ಲ, ಹೀಗಾಗಿ ಈ ರೀತಿ ಎಲ್ಲನೂ ಇದೇ ರೀತಿ ನಿಮ್ಗೆ ಯಾವ ಸೈಜಿನ ಬೇಕೋ ಆ ಸೈಜಿನ ನೀವು ಇದನ್ನು ಈ ರೀತಿ ಸಂಡಿಗೆನ ಹಾಕೋಬೋದು. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನೀವು ಕೂಡ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಓಕೆ ನೋಡಿ, ಎಲ್ಲ ಸಂಡಿಗೆ ನಾನು ಹಾಕೊಂಡಾಗಿದೆ. ನಿಮಗೆ ಛತ್ ಮೇಲೆ ಕೂಡ ನಾನು ಹಾಕಿ ತೋರಿಸ್ತಿದ್ದೀನಿ. ಇನ್ನೂ ಜಾಸ್ತಿ ಹಿಟ್ಟು ಉಳ್ಕೊಂಡಿತ್ತು, ಹೀಗಾಗಿ ನಾನು ಇಲ್ಲಿ ಮೇಲೆ ಕಾಟನ್ ಬಟ್ಟೆ ಹಾಕಿ ಈ ರೀತಿ ಛತ್ತಿನ ಮೇಲೆ ಹಾಕ್ತಿದ್ದೀನಿ. ಸೊ ಪೂರ್ತಿಯಾಗಿ ಡ್ರೈ ಆಗಿದ ಮೇಲೆ ನೀವು ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.